ಕಸ್ತಂ ತ್ವನಾದೃತ್ಯ ಪರಾನುಚಿಂತಾಂ ಋತೆ ಪಶುತ್ವಮಸತೀಂ ನಾಮ ಯುಂಜಾತ್ ಪಶ್ಯಂ ಜನಂ ನಿಪತಿತಂ ಭವವೈತರಣ್ಯಾಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ. ಭಾಗವತ ಸಾರೋದ್ಧಾರೆ ಅಯಂ ವಿಂಶೋತ್ತರ ದ್ವಿಶತತಮಃ ಶ್ಲೋಕಃ 220ನೇ ಶ್ಲೋಕ. ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣಂ ನಾಮ ಪ್ರಕರಣಂ ಅನುವರ್ತತೆ ಇದಾನೀಂ. ಹರಿಭಕ್ತೇರಿವ ಗುರುಭಕ್ತೇರಪಿ ಪುರುಷಾರ್ಥ ಸಾಧನತ್ವಂ ಯತಃ ವರ್ತತೆ ಅತಃ ಅವಶ್ಯಂ ತಾಮಪಿ ಸಂಪಾದಯೇತ್ ಸಾಧಕಃ ಇತಿ ಅಭ್ಯಧಾಯಿ ಅತೀತೆ ಶ್ಲೋಕೆ. ತತ್ರ ಏಕಃ ಪ್ರಶ್ನೋಪಿ ಉದಗಾತ್. ಕಿಂ ಸಾ ಗುರುಭಕ್ತಿ ಸಾಕ್ಷಾತ್ ಪುರುಷಾರ್ಥ ಸಾಧನಂ ಅಥವಾ ಕಿಂಚಿತ್ ದ್ವಾರೀಕೃತ್ಯ ಇತಿ ಸ್ವಯಂ ಪ್ರಶ್ನಃ. ತಸ್ಯ ಉತ್ತರಂ ತು ಏವಂ ಸ್ಪಷ್ಟಮೇವ ದದೆ. ಗುರುಭಕ್ತಿಃ ಹರಿಭಕ್ತಿದ್ವಾರೈವ ಪುರುಷಾರ್ಥ ಸಾಧನಂ ಭವತಿ ನ ತು ಸ್ವತಃ. ತಮೇನಂ ವಿಷಯಂ ಸೋಹಂ ಪ್ರಿಯಸ್ಯ ಸುಹೃದಃ ಇತಿ ಅತೀತೆ ಶ್ಲೋಕೆ ವಿಷ್ಣುತೀರ್ಥಾಚಾರ್ಯಃ ಪ್ರತಿಪಾದಯಾಂ ಬಭೂವ. ಅಸ್ಯ ಪ್ರಶ್ನಸ್ಯ ಉತ್ತರಮಪಿ ತಸ್ಮಿನ್ನೇವ ಶ್ಲೋಕೆ ಸಹ ದದರ್ಶ. ಗುರುಭಕ್ತಿಃ ಹರಿಭಕ್ತಿಂ ದತ್ವಾ ತದನಂತರಮೇವ ಪುರುಷಾರ್ಥ ಸಾಧನಂ ಭವತಿ ಇತಿ. ಹೇ ನರಸಿಂಹ, ತವ ಪಾದಯೋಃ ಯುಗಂ ಯೇ ಭಾಗವತಾಃ ಸೇವಂತೆ ತಯೇವ ಸಂಸಾರಾದಸ್ಮಾನ್ ಮುಚ್ಯಂತೆ. ಏವಂ ಚ ಅಹಮಪಿ ಪ್ರಹ್ಲಾದಃ ತವ ಕಥಾಃ ಯಥಾಮತಿ ಯಥಾಶಕ್ತಿ ಅನುಗೃಣನ್ ಸರ್ವಾಣ್ಯಪಿ ದುರ್ಗಾಣಿ ಅಶುಭಾನಿ ಚ ನಿತರಾಂ ತರಾಮಿ. ತವ ಏತಾಃ ಗಾಥಾಃ ಬ್ರಹ್ಮಾದಿಭಿಃ ದೇವೈರಪಿ ಗೀಯಂತೆ. ತವ ಪತ್ನೀಃ ಲಕ್ಷ್ಮೀಃ ಅಪಿ ತವೈವ ಉರೂಣಿ ಕರ್ಮಾಣಿ ಸದಾ ಗಾಯತಿ. ವೈಕುಂಠಲೋಕೆ ಸಾ ತವ ಪತ್ನಿ ಪ್ರೇಂಕಸ್ಥಿತ ವಸಂತಾದಿಭಿಃ ಭ್ರಮರಾದಿಭಿಶ್ಚ ನಿತರಾಂ ಸ್ವಯಂ ಗೀಯಮಾನ ಪ್ರಿಯತಮಸ್ಯ ತವ ವಿಷ್ಣೋಃ ಕರ್ಮಾಣಿ ಸದಾಪಿ ಗಾಯಂತಿ ಆನಂದಮನುಭವತಿ. ಏತಾದೃಶೀಃ ತವ ಕಥಾಃ ಅಹಮಪಿ ಗೃಹೀತ್ವಾ ಸಂಸಾರಮಿಮಂ ಘೋರಂ ತೀರ್ತ್ವಾ ಮುಕ್ತಿಂ ಪ್ರಾಪ್ತುಮಿಚ್ಛಾಮಿ. ಅಥಾತಃ ಅದ್ಯತನಃ ಶ್ಲೋಕಃ ವ್ಯಾಖ್ಯಾಸ್ಯತೆ. ಇವತ್ತಿನ ಶ್ಲೋಕ ಶುಕಾಚಾರ್ಯ ಸ್ವಯಂ ಹೇಳಿದ್ದು.
ಭಗವಂತ ಎಲ್ಲರೊಳಗೂ ಇದ್ದಾನೆ. ಆಯಾ ಹೆಸರುಗಳಿಂದಲೇ ಅವನು ಕರೆಸ್ಕೊಂಡು ಇದ್ದಾನೆ. ಈ ಜೀವರಿಂದ ಎಲ್ಲ ಥರದ ಕರ್ಮಗಳನ್ನು ಮಾಡಿಸ್ತಾನೆ. ಮೋಕ್ಷ ಸಾಧನವಾದ ಕರ್ಮಗಳನ್ನು ತಾನು ಮಾಡಿಸ್ತಾನೆ. ಇಲ್ಲದೆ ಹೋದರೆ ಇವ್ರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ. ಭಗವಂತ ಬಿಂಬ, ಇವರು ಪ್ರತಿಬಿಂಬರಾದ್ದರಿಂದ ಅವನೇನು ಕರ್ಮಗಳನ್ನು ಮಾಡಿಸ್ತಾನೆ ಅದನ್ನೇ ಇವರು ಕೂಡ ಮಾಡಬೇಕು. ತೇಷು ಪದಾರ್ಥೇಷು ಸ್ಥಿತಂ ತತ್ತನ್ನಾಮಕಂ ಸರ್ವಪುರುಷಾರ್ಥ ಪದಂ ತತ್ತತ್ ಕ್ರಿಯಾ ಕಾರಕತೆಯ. ಆಯಾ ಕ್ರಿಯೆಗಳನ್ನು, ದುಷ್ಕರ್ಮಗಳನ್ನು ಮಾಡಿಸುವವನು ಅವನೇ, ಸತ್ಕರ್ಮಗಳನ್ನು ಮಾಡಿಸುವವನು ಅವನೇ. ಸತ್ಕರ್ಮಗಳನ್ನು ಮಾಡಿಸುವಂತ ನಾವು ಅವನನ್ನು ಪ್ರಾರ್ಥಿಸ್ಬೇಕಷ್ಟೆ. ಹೀಗೆ ಸರ್ವ ಪುರುಷಾರ್ಥಗಳನ್ನು ಕೊಡುವಂಥವನು, ಯಾವುದೇ ನಿಮಿತ್ತ ಇಲ್ಲದೆ ನಮಗೆ ಬಂಧು ಆದವನು, ನಾವು ಪ್ರತಿಬಿಂಬರಾದಾಗ ಆಗಿರುವುದರಿಂದ ಅವನು ನಮಗೆ ಬಿಂಬನಾದವನು. ಅಂಥ ಭಗವಂತನನ್ನ ಅನಾದರಿಸಬಾರದು. ನಾವು ಆಧರಿಸಬೇಕು, ಭಕ್ತಿ ಮಾಡಬೇಕು. ಭಕ್ತಿ ಇಲ್ಲದೆ ಯಾವ ಕರ್ಮ ಮಾಡಿದರೂ ಉಪಯೋಗ ಇಲ್ಲ. ಸರ್ವಗುಣ ಪರಿಪೂರ್ಣ ಅವನು ಅನ್ನುವಂಥ ಚಿಂತನ ಅವನ ಬಗ್ಗೆ ಇರಬೇಕು. ಇದೆಲ್ಲವನ್ನು ಬಿಟ್ಟು ವಿಷಯ ಪದಾರ್ಥಗಳಲ್ಲಿ ನಾವು ಮಗ್ನರಾಗಿಬಿಟ್ರೆ ಅವನನ್ನು ಮನುಷ್ಯ ಅಂತ ಅನ್ನಬಾರದು. ಕ್ಷುದ್ರ ಪಶುನೇ ಅವನು. ಯಾಕೆಂದರೆ ಈ ಸಂಸಾರ ಅಂತ ಅನ್ನೋದೊಂದು ಭಯಂಕರವಾದಂಥ ನದಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ತೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತಿ ಅಂತ. ಈ ಸಂಸಾರ ಅನ್ನೋದೊಂದು ಘೋರವಾದ ಅಮಂಗಳಕರವಾದಂಥ ನದಿ. ಅದನ್ನಿಲ್ಲಿ ವೈತರಣಿ ನದಿ ಅಂತ ವರ್ಣನೆ ಮಾಡಿದ್ದಾರೆ. ಆ ನದಿಯಲ್ಲಿ ಬಿದ್ದು ಹೊಲಸು ವಿಷಯಗಳನ್ನೇ ಮತ್ತೆ ಉಂಡು ಹಿಂದೆ ಏನು ಕರ್ಮಗಳನ್ನು ಮಾಡಿದ್ವಿ ಆ ಕರ್ಮದ ಫಲವಾಗಿ ಇವತ್ತು ತಾಪತ್ರಯ ಅನುಭವಿಸ್ತಾ ಇದ್ದೇವೆ. ಇವತ್ತು ಮತ್ತೆ ಕರ್ಮಗಳನ್ನು ಮಾಡ್ತೇವೆ, ಅದರ ಫಲವಾಗಿ ಮತ್ತಷ್ಟು ದೋಷಗಳನ್ನು ಅನುಭವಿಸ್ತೇವೆ. ಮುಂದೆ ಮತ್ತಷ್ಟು ಪಾಪಗಳನ್ನು ಅದರ ಫಲವಾಗಿ ನಾವು ಪಡಿಬೇಕಾಗಿದೆ. ಇಂಥ ಮೂರ್ಖನಾದಂಥ ಮನುಷ್ಯರನ್ನು ನಾವು ಸುತ್ತಮುತ್ತಲೂ ನೋಡ್ತಾನೇ ಇದ್ದೀವಿ. ನಾವು ಅವರಂತೆ ಆ ದುರ್ವಿಷಯಗಳಿಗೆ ಬಲಿ ಬೀಳಬಾರದು. ಇದೊಂದು ತುಂಬ ಸುಂದರವಾದಂಥ ಅಬ್ಸರ್ವೇಷನ್. ನಮಗೆ ನಾವು ಮಾಡುವ ತಪ್ಪುಗಳು ಗೊತ್ತಾಗೋದಿಲ್ಲ, ಇನ್ನೊಬ್ಬರು ಮಾಡುವ ತಪ್ಪುಗಳು ಗೊತ್ತಾಗ್ತವೆ. ಇನ್ನೊಬ್ಬರು ಲೌಕಿಕ ವಿಷಯಗಳಲ್ಲಿ ಮಾಡುವ ತಪ್ಪು ಗೊತ್ತಾಗ್ತದೆ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಾಡಿದ ತಪ್ಪು ಕೂಡ ಒಂದು ಸ್ವಲ್ಪ ಗೊತ್ತಾಗ್ತದೆ. ಅಧ್ಯಾತ್ಮ ಕ್ಷೇತ್ರದಲ್ಲಿ ನಮಗೊಂದಿಷ್ಟು ಪ್ರವೇಶ ಇದ್ದರೆ ಹೀಗೆ ಅವರನ್ನು ನೋಡಿ ಅವ್ರು ಹೇಗೆ ಕಷ್ಟಪಟ್ಟಿದ್ದಾರೆ, ಯಾವ ಥರದ ಪ್ರಮಾದಗಳನ್ನು ಮಾಡಿ ಎಡವಿದ್ದಾರೆ ಅನ್ನೋದನ್ನೆಲ್ಲ ನಾವು ಗಮನಿಸಿ ಅವರಂತೆ ನಾವಿರಬಾರದು ಅನ್ನುವ ಎಚ್ಚರವನ್ನು ಮೂಡಿಸ್ಕೋಬೇಕು. ಆದರೆ ಅದನ್ನು ಬಿಟ್ಟು ತಾನೂ ಕೂಡ ಅವರಂತೆಯೇ ವಿಷಯ ಚಿಂತನೆ ಮಾಡಿದರೆ ಇವ್ರ ಗತಿ ಏನು? ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಹುಟ್ಟಿ ಬಂದ ಮೇಲೆ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ನೋಡಿ ಏನು ಕಲಿಯಬೇಕು ಅದನ್ನೆಲ್ಲ ಕಲಿತಿರ್ತೇವೆ. ಸದ್ಗುಣಗಳು, ಸದ್ವರ್ತನೆಗಳು, ಆದರ್ಶಗಳು ನಮಗೆ ಮೈಗೂಡುವುದು ಕಷ್ಟ, ಅವುಗಳನ್ನು ನಾವು ಅನುಸರಿಸಿಕೊಳ್ಳುವುದು ಕಷ್ಟ. ದುರ್ವರ್ತನೆಗಳು, ದುರಭ್ಯಾಸಗಳು, ಇನ್ನೊಬ್ಬರು ನಮ್ಮ ಸುತ್ತಮುತ್ತಲಿನವ್ರು ಏನು ಮಾಡ್ತಿರ್ತಾರೆ, ನಮ್ಮ ಕುಟುಂಬಸ್ಥರು, ಮಿತ್ರರು, ಬಂಧುಗಳು, ಸ್ನೇಹಿತರು ಮೊದಲಾದವರೆಲ್ಲ, ಅವುಗಳನ್ನೇ ನಾವು ಕಲಿಯುವಂಥ ಪ್ರಸಂಗ ಬರ್ತದೆ. ಮನಸ್ಸು ದುಷ್ಟ ವಿಷಯಗಳ ಕಡೆಗೆ, ದುರಭ್ಯಾಸಗಳ ಕಡೆಗೆ ಸಹಜವಾಗಿ ಆಕರ್ಷಿತ ಆಗ್ತದೆ. ಹೀಗೆ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಂದು ಪಶು ಬಾವಿಯ ಆಳದಲ್ಲಿ ಬಿದ್ದಿರ್ತದೆ, ಅಲ್ಲಿಂದ ಮೇಲೆ ಬರ್ಲಿಕ್ಕಾಗದೆ ಜಡಪಡಿಸ್ತಾ ಇರ್ತದೆ. ಇನ್ನೊಂದು ಅಜ್ಞ ಪಶು ತಾನೂ ಅಲ್ಲಿ ಹೋಗಿ ಬೀಳ್ತದೆ. ಯಾಕೆಂದ್ರೆ ಅದು ಪಶು ಆಗಿದ್ದರಿಂದ ಹೋಗಿ ಬೀಳ್ತದೆ. ನೀವು ಪಶುಗಳಾಗಬೇಡಿ, ಅಂಥ ಪಶುತ್ವವನ್ನು ನಿಮ್ಮಲ್ಲಿ ತಂದುಕೋಬೇಡಿ. ಇದ್ದ ಪಶುತ್ವವನ್ನು ದಾಟಿ ಮನುಷ್ಯ ಮೇಲೇರಬೇಕು. ಜ್ಞಾನವನ್ನು ಪಡೆಯುವ ಉದ್ದೇಶವೇ ಇದು. ಮನುಷ್ಯ ಪಶುತ್ವದಿಂದ ಬ್ರಹ್ಮತ್ವಕ್ಕೆ ಏರಬೇಕು.
ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ಒಂದು ವೇದವಾಕ್ಯ ಹೇಳ್ತೀವಿ. ಎಲ್ಲರೂ ಬ್ರಹ್ಮರೇ, ಅರ್ಥಾತ್ ಪರಮಾತ್ಮನ ಪ್ರತಿಬಿಂಬರೇ. ನಾವು ಸಂಸಾರದಲ್ಲಿ ಬಿದ್ದು ಪಶುಗಳು ಅಂತ ಕರೆಸ್ಕೊಂಡಿದ್ದೇವೆ. ಯಾಕಂದ್ರೆ ಪಶ ಬಂಧನೆ, ನಾವೀಗ ಬದ್ಧರಾಗಿದ್ದೇವೆ. ಸಂಸಾರದಲ್ಲಿ ಬದ್ಧರಾಗಿರುವುದರಿಂದ ನಮ್ಮನ್ನು ಪಶುಗಳು ಅಂತಾರೆ. ಪಶುಗಳನ್ನು ಕೂಡ ಕೊಟ್ಟಿಗೆಯಲ್ಲಿ ಮತ್ತು ಪಂಜರಗಳಲ್ಲಿ ಕಟ್ಟಿ ಹಾಕುವುದರಿಂದಲೇ ಅವುಗಳನ್ನು ಪಶುಗಳು ಅಂತ ಹೇಳಿರ್ತಾರೆ. ಹೀಗೆ ಬದ್ಧರು ಅನ್ನುವ ಕಾರಣದಿಂದಲೇ ನಾವು ಪಶುಗಳು, ಪ್ರಾಣಿಗಳು ಪಶುಗಳು. ಅವುಗಳಿಗೆ ತಮ್ಮನ್ನು ಬಿಡಿಸ್ಕೊಳ್ಬೇಕು ಅನ್ನುವಂಥ ಎಚ್ಚರವೂ ಇಲ್ಲ. ಒಂದು ಸ್ವಲ್ಪ ಏನಾದರೂ ಎಚ್ಚರ ಇದ್ದರೆ ಅದು ಬಿಡಿಸ್ಕೊಂಡು ಕಾಡಿನಲ್ಲಿಯೋ ಮತ್ತೆ ಯಾವುದೋ ಸ್ಥಳದಲ್ಲಿಯೋ ಸ್ವಚ್ಛಂದವಾಗಿ ಓಡಾಡಬೇಕು ಅನ್ನುವಂಥ ಆಲೋಚನೆ ಮಾತ್ರ ಅವಕ್ಕಿರ್ತದೆ ಹೊರತು ಬೇರೆ ಏನೂ ಆಲೋಚನೆ ಇರೋದಿಲ್ಲ. ನಮಗೂ ಕೂಡ ಸ್ವತಂತ್ರರಾಗಬೇಕು, ಯಾರ ಹಂಗೂ ನಮಗಿರಬಾರದು, ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸಬೇಕು ಅನ್ನೋ ಆಲೋಚನೆ ಮಾತ್ರ ಬಂದುಬಿಟ್ರೆ, ಅದಕ್ಕೆ ತಕ್ಕಂತೆ ಮಾತ್ರ ನಾವು ವರ್ತಿಸಿಬಿಟ್ರೆ ನಮಗೂ ಆ ಪಶುಗಳಿಗೂ ವ್ಯತ್ಯಾಸ ಏನಿದ್ದಿತ್ತು? ಆಹಾರ, ನಿದ್ರಾ, ಭಯ ಮತ್ತು ಸಂತಾನೋತ್ಪಾದನೆ ಇದೆಲ್ಲ ಸಾಮಾನ್ಯ ಮೇಷ ಪಶುಭಿರ್ನರಾಣ, ಪಶುಗಳಿಗೂ ಮನುಷ್ಯರಿಗೂ ಇವು ಸಮಾನ. ಜ್ಞಾನಂತು ತೇಷಾಮಧಿಕೋ ವಿಶೇಷ, ಮನುಷ್ಯರಲ್ಲಿರೋ ಒಂದು ಹೆಚ್ಚು ಕಾರಿಕೆ ಅಂದರೆ ಜ್ಞಾನ. ಆ ಜ್ಞಾನ ಇಲ್ಲದೆ ಹೋದರೆ, ಅದರಲ್ಲೂ ವಿಶೇಷವಾಗಿ ತತ್ವಜ್ಞಾನ ಇಲ್ಲದೆ ಹೋದರೆ ಜ್ಞಾನೇನ ಹೀನಃ ಪಶುಭಿ ಸಮಾನ. ಯಾರಿಗೆ ಜ್ಞಾನ ಇಲ್ವೋ ಅವನು ಪಶುವಿನಂತೆಯೇ, ಪಶುವಿಗೆ ಸಮಾನನೇ ಅವನು. ಅದನ್ನ ಒಂದು ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ. ಇದು ಭಾಗವತದ್ದಿರ್ಲಿಕ್ಕಿಲ್ಲ, ಬೇರೆ ಎಲ್ಲಿಂದನೋ ಬಂದದ್ದು ಶ್ಲೋಕ. ಚತುರ್ವೇದ್ಯಪಿ ಯೋ ವಿಪ್ರಹ ವಾಸುದೇವಂ ನ ವಿಂದತೆ ವೇದ ವಾದ ಭರಾಕ್ರಾಂತಃ ಸಭಯ ಬ್ರಾಹ್ಮಣ ಗರ್ಧಭ ಅಂತ. ಭಗವಂತನ ಜ್ಞಾನ ಇಲ್ಲದೆ ಹೋದರೆ ಅವನನ್ನ ಬ್ರಾಹ್ಮಣ ಅಂತ ಹೇಳಿಕ್ ಬರೋದಿಲ್ಲ, ಕತ್ತೆ ಅಂತ ಹೇಳಬೇಕಂತ. 4 ವೇದಗಳನ್ನು ಅವನು ಓದಿರಬಹುದು, ಪಾರಂಗತ ಆಗಿರಬಹುದು, ಎಲ್ಲೆಲ್ಲಿ ಏನೇನು ವಿಷಯ ಇದೆ ಅಂತ ಅನ್ನೋದೆಲ್ಲ ಅವನಿಗೆ ಗೊತ್ತಿದ್ದಿರಬಹುದು. ಆದರೆ ಪರಮಾತ್ಮನ ಬಗ್ಗೆ ಮಾತ್ರ ಗೊತ್ತಿಲ್ಲ. ಅಂಥವನನ್ನ ಯಾವ ಕಾರಣಕ್ಕೆ ಬ್ರಾಹ್ಮಣ ಅನ್ಬೇಕು? ಆ ವೇದದ ಭಾರದ ಅಥವಾ ವೇದದ ವಾದದ ಒಂದು ಭಾರ ಅವನ ತಲೆ ಮೇಲಿದೆ ಅಷ್ಟೆ. ಮೂಲ ಶ್ಲೋಕದಲ್ಲಿ ವೇದವಾದ ಭರಾಕ್ರಾಂತ ಅಂತಿದೆ, ಕೆಳಗಿನ ಅನುವಾದದಲ್ಲಿ ವೇದ ಭಾರ ಭರಾಕ್ರಾಂತ ಅಂತಿದೆ. ಎರಡೂ ಸರಿಯೇ. ವೇದವಾದ ಅಂತಂದ್ರೆ ಅಥವಾ ನಿರರ್ಥಕಾತ್ ಪಾಠಾತ್ ವೇದವಾದಿ ಸ ಉಚ್ಯತೆ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಒಂದು ಕಡೆ ಹೇಳ್ತಾರೆ. ನಿರರ್ಥಕವಾಗಿ ವೇದಗಳನ್ನು ಓದಿದರೆ, ಏನೂ ಪ್ರಯೋಜನ ಇಲ್ಲದೇ ವ್ಯರ್ಥವಾಗಿ ವೇದಗಳನ್ನು ಓದ್ತಾ ಹೋದರೆ ಅಂಥವನನ್ನ ವೇದವಾದಿ ಅಂತ ಅನ್ಬೇಕಂತೆ. ಅಲ್ಲಿ ಆಚಾರ್ಯ ಹೇಳ್ತಾರೆ, ನಾಸೌ ತ್ರೈವಿಧ್ಯಯುಕ್ತ ವೇದವಾದಿ ಸ ಉಚ್ಯತೆ ವಾದೋ ವಿವಾದ ಸಂಪ್ರೋಕ್ತ ವಾದೋ ವಚನಮೇವಚ. ಅವನು ವೇದವಾದಿ ಅಂತ ಅವನನ್ನು ಯಾಕೆ ಕರೀತಾರೆ ಅದನ್ನ ಈಗ ನಾವು ನೋಡಬೇಕು. ಯಾಕಂದ್ರೆ ವೇದವಾದ ಭರಾಕ್ರಾಂತ ಅಂತ ಅಲ್ಲಿ ಮೇಲಿದೆ, ವೇದ ಭಾರ ಭರಾಕ್ರಾಂತ ಅಂತ ಕೆಳಗೆ ವ್ಯಾಖ್ಯಾನದಲ್ಲಿದೆ. ಎರಡಕ್ಕೂ ಅರ್ಥ ಹೇಳ್ತಾನೆ. ವೇದವಾದ ಅಂದ್ರೆ ಸುಮ್ಮನೆ ವೇದಗಳ ಬಗ್ಗೆ ಮಾತಾಡುವುದಷ್ಟೇ. ವೇದಗಳ ಅರ್ಥ ಒಂದಿಷ್ಟು ಗೊತ್ತಿದೆ, ಆದರೆ ಅದರ ವಾಸ್ತವಿಕ ತತ್ವ ಗೊತ್ತಿಲ್ಲ. ವಿವಾದ, ಅದ್ರ ಬಗ್ಗೆ ವಿವಾದ ಮಾಡೋದು ಕೇವಲ. ನಿರ್ಣಯ ಏನೂ ಇಲ್ಲ, ತನಗೂ ನಿರ್ಣಯ ಇಲ್ಲ, ಅವನ ಹತ್ರ ಬಂದವರಿಗೂ ನಿರ್ಣಯ ಏನೂ ಸಿಗೋದಿಲ್ಲ. ಅಂಥವನನ್ನ ವೇದವಾದಿ ಅಂತ ಅನ್ಬೇಕು. ಅಥವಾ ವ್ಯರ್ಥವಾಗಿ ವೇದಗಳನ್ನು ಓದಿದರೆ ತಪ್ಪರ್ಥವೂ ಗೊತ್ತಿಲ್ಲ, ಸರಿಯಾದ ಅರ್ಥವೂ ಗೊತ್ತಿಲ್ಲ, ಅಂಥವನನ್ನು ವೇದವಾದಿ ಅಂತ ಅನ್ಬೇಕು. ವೇದೋಕ್ತೆ ವಿಷ್ಣು ಮಾಹಾತ್ಮೆ ವಿವಾದಾದ್ ಪಠನಾದಪಿ. ಭಗವಂತನ ಮಹಿಮೆ ವೇದದಲ್ಲಿ ಬಂದಿದೆ, ಅದರ ಬಗ್ಗೆ ಇವನಿಗೆ ಎಚ್ಚರ ಇಲ್ಲ. ಆ ಭಗವಂತನ ಮಹಿಮೆಯ ಬಗ್ಗೆ, ಏಕದೇವನಾದ ಭಗವಂತನ ಮಹಿಮೆಯಲ್ಲಿ ವರ್ಣಿತ ಆಗಿರುವುದರ ಬಗ್ಗೆ ಇವನಿಗೆ ಎಚ್ಚರವೇ ಇಲ್ಲ. ತಾನು ಅದನ್ನ ಸಮಾಜಕ್ಕೆ ಹೇಳಲಲ್ಲ, ಅಥವಾ ಹೇಳಿದ್ರು ತಪ್ಪಾಗಿ ಹೇಳ್ತಾನೆ, ಅಥವಾ ಅರ್ಥವೇ ಗೊತ್ತಿಲ್ಲ.
ಎರಡೂ ಕಾರಣದಿಂದಲೂ ಆತನನ್ನ ವೇದವಾದ ಅಂತ ಅನ್ನಬೇಕು. ಹೀಗೆ ವೇದದ ವಾದ, ಯಾವುದೋ ವ್ಯರ್ಥವಾದ ಮಾತುಗಳು ವೇದದ ಕುರಿತಾಗಿ ಅದೆಲ್ಲ ಇವನ ತಲೆಯಲ್ಲಿವೆ. ಆ ಒಂದು ಭಾರ ಇದೆ ಇವನ ತಲೆ ಮೇಲಿದೆ. ಆದರೆ ಏನು ಯಾವ ಭಾರ ಇರಬೇಕಾಗಿತ್ತೋ ಆ ಭಾರ ಇಲ್ಲ, ಯಾವ ಭಾರ ಇರಬಾರ್ದಾಗಿತ್ತೋ ಆ ಭಾರ ಇದೆ. ಅವನನ್ನು ಗರ್ಧಭ ಅಂತ ಅನ್ಬೇಕು. ವೇದ ಭಾರ ಅಂತಂದ್ರೆ ಅದಂತೂ ಸರಿಯಾಗೇ ಇದೆ. ಕತ್ತೆಗೆ ಅಲ್ಲಿ ಬೇರೆ ಬೇರೆ ಕಡೆ ಸುಭಾಷಿತದಲ್ಲಿ ಬರ್ತದೆ, ನೀವು ಅದರ ಮೇಲೆ ಕತ್ತೆಗೆ ತಾನು ಹೊತ್ತದ್ದು ಇದ್ದಲು ಮೂಟೆಯೋ ಬಂಗಾರದ ಮೂಟೆಯೋ ಅಂತ ಗೊತ್ತಾಗೋದಿಲ್ಲ, ಅಥವಾ ತಾನು ಕಟ್ಟಿಗೆ ಹೊತ್ತಿದ್ರೆ ಹೊತ್ತ ಕಟ್ಟಿಗೆ ಜಾಲಿ ಕಟ್ಟಿಗೆಯೋ ಗಂಧದ ಕಟ್ಟಿಗೆಯೋ ಏನೂ ಗೊತ್ತಾಗೋದಿಲ್ಲ. ಅದರಂತೆ ಇವನು ಕೂಡ ಬಹುಮೂಲ್ಯವಾದಂತಹ ವೇದ ಸಂಪತ್ತನ್ನು ಹೊತ್ತಿದ್ದಾನೆ, ಆದರೆ ಭಗವಂತನ ಜ್ಞಾನ ಇಲ್ಲ. ಅಂಥ ಪಶುವಿನಂತೆ ಆಗಬಾರ್ದು ನಮ್ಮ ಬಾಳು. ಜ್ಞಾನಿಗಳಾದ ಗುರುಗಳ ಸಂಘದಿಂದ ಶಾಸ್ತ್ರಗಳ ರಹಸ್ಯವನ್ನು ಅರಿತು ಮುಂದುವರಿಬೇಕು. ಯಸ್ಯಾತ್ಮಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧೀಹಿ ಕಲತ್ರಾದಿಷು ಭೌಮ ಇಜ್ಜಧೀಹಿ ಯತ್ತೀರ್ಥ ಬುದ್ಧಿ ಸಲಿಲೆ ನಕರ್ಹಿಚಿತ್ ಜನೇಶ್ವಭಿಜ್ಞೇಶು ಸಯೇವ ಗೋಖರಃ ಅಂತ ಇದೊಂದು 10ನೇ ಸ್ಕಂದದಲ್ಲಿ ಬರುವಂಥ 72ನೇ ಅಧ್ಯಾಯದ 13ನೇ ಶ್ಲೋಕ. ಸೂರ್ಯಗ್ರಹಣ ಪ್ರಸಂಗವೊಂದರಲ್ಲಿ ಶಮಂತ ಪಂಚಕ ಕ್ಷೇತ್ರದಲ್ಲಿ ಎಲ್ಲರೂ ಸೇರ್ಕೊಂಡಿದ್ರು. ಕೃಷ್ಣ, ವಸುದೇವ ಮೊದಲಾದವರಿದ್ದರು. ಉಳಿದೆಲ್ಲ ಪಾಂಡವರು ಕೂಡ ಅಲ್ಲಿ ಬಂದಿದ್ರು. ಜ್ಞಾನಿಗಳಾದ ಋಷಿಗಳು ಮೊದಲಾದವರು ಬಂದಿದ್ರು. ಅವರನ್ನ ಹೀಗೆ ಪ್ರಶಂಸಿಸಿದಂತೆ ಕೃಷ್ಣ. ಪ್ರಶಂಸಿಸಿ ಅವ್ರ ಬಗ್ಗೆ ಹೀಗೆ ಮಾತಾಡಿದ. ಏನು ಮಾತಾಡಿದ? ಈ ದೇಹವನ್ನೇ ನಾವು ದೇಹವೇ ಆತ್ಮ ಅಂತ ಕೆಲವರು ಮೂರ್ಖರಾದವರು ತಿಳ್ಕೊಂಡಿರ್ತಾರೆ. ವಾಸ್ತವಿಕವಾದ ದೇಹ ಅಂದ್ರೆ ಏನಿದು? ವಾತ, ಪಿತ್ತ, ಕಫ ಅನ್ನುವಂಥ 3 ಧಾತುಗಳಿಂದ ಉಂಟಾದದ್ದೇ ಈ ದೇಹ. ವಸ್ತುತಃ ನಮ್ಮ ಈ ದೇಹ ಸತ್ವ, ರಜಸ್ತಮಸ್ಸು ಅನ್ನುವ 3 ಗುಣಗಳಿಂದ ಮೂಲತಃ, ಮತ್ತೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥ 5 ಮಹಾಭೂತಗಳಿಂದ ಹುಟ್ಟಿದೆ. ವಾತ, ಪಿತ್ತ, ಕಫ ಅಂತ ಹೇಳೋದ್ರ ಉದ್ದೇಶ ಹೀಗಿದೆ. ಆ ಧಾತುಗಳಿಂದ ಹುಟ್ಟಿದ್ದು ಈ ದೇಹ ಅಂತಂದ್ರೆ, ನಮ್ಮ ಈ ದೇಹ ವಾತ ಪ್ರಧಾನ ಅಥವಾ ಪಿತ್ತ ಪ್ರಧಾನ ಅಥವಾ ಕಫ ಪ್ರಧಾನ ಆಗಿರ್ತದೆ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಹೆಚ್ಚಾಗಿರ್ತದೆ, ಮತ್ತೆರಡು ಗುಣಗಳು ಕಡಿಮೆ ಆಗಿರ್ತವೆ. ಕೆಲವು ಬಾರಿ 2 ಗುಣಗಳು ಸಮಾನ ಆಗಿರ್ತವೆ, ಇನ್ನೊಂದು ಗುಣ ಹೆಚ್ಚಾಗಿರ್ತದೆ ಅಥವಾ ಕಡಿಮೆ ಆಗಿರ್ತದೆ. ಹೀಗಿದನ್ನೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನೇ ತ್ರಿಧಾತುಕೆ ಅಂತ ಇಲ್ಲಿ ಹೇಳೋದು. ಧಾತು ಅನ್ನೋ ಶಬ್ದಕ್ಕೆ ವಾತ, ಪಿತ್ತ, ಕಫ ಅಂತ ಹೀಗೆ 3 ಅರ್ಥ ಮಾಡ್ಬೋದು. ನಾನು ಹೇಳಿದೆ, ಒಬ್ಬರಲ್ಲಿ ವಾತ ಗುಣ ಹೆಚ್ಚಾಗಿರ್ತದೆ, ಒಬ್ಬರಲ್ಲಿ ಕಫ ಗುಣ, ಒಬ್ಬರಲ್ಲಿ ಪಿತ್ತ ಗುಣ ಹೆಚ್ಚಾಗಿರ್ತದೆ ಅಂತ. ಮತ್ತೆ ನಮ್ಮಲ್ಲಿಯೇ ಒಬ್ಬ ವ್ಯಕ್ತಿಯಲ್ಲಿಯೇ ಬಾಲ್ಯದಲ್ಲಿ ಕಫ ಪ್ರವೃತ್ತಿ ಹೆಚ್ಚಾಗಿರ್ತದೆ, ಸಾಮಾನ್ಯವಾಗಿ ವಾರ್ಧಕ್ಯದಲ್ಲಿ ವಾತ ಹೆಚ್ಚಾಗ್ತದೆ. ಹೀಗೆ ನಮ್ಮಲ್ಲಿಯೇ ಆ ವಾತ, ಪಿತ್ತ, ಕಫಗಳು ಒಬ್ಬನ ಜೀವನದಲ್ಲಿಯೇ ಏರುಪೇರು ಆಗುವಂಥ ಸ್ಥಿತಿಯು ಕಂಡು ಬರ್ತದೆ. ಆದ್ರಿಂದ ವಾತ, ಪಿತ್ತ, ಕಫಗಳ ಒಂದು ಸಂಗಮವೇ ನಮ್ಮ ಈ ಶರೀರ ಅಂತ ಹೇಳಿರುವುದು. ಅದಕ್ಕಾಗಿ ಧಾತು ಅನ್ನೋ ಶಬ್ದಕ್ಕೆ ಸತ್ವ, ರಜಸ್ತಮಸ್ ಅನ್ನುವಂಥ 3 ಗುಣ ಅಂತನೂ ಅರ್ಥ ಮಾಡಿದ್ರು ತಪ್ಪೇನಿಲ್ಲ. ಯಾಕೆಂದ್ರೆ ಧಾತು ಅಂದ್ರೆ ದಧಾತೀತಿ ಧಾತು. ನಮ್ಮ ಶರೀರವನ್ನು ಯಾವುದು ಎತ್ತಿ ಹಿಡಿತದೋ, ನಮ್ಮ ಶರೀರವನ್ನು ಯಾವುದು ಸಪೋರ್ಟ್ ಮಾಡ್ತದೋ, ಶರೀರವನ್ನು ಯಾವುದು ಹುಟ್ಟಿಸಿದೆ ಮತ್ತು ಶರೀರದಲ್ಲಿ ಯಾವುದು ಪ್ರಧಾನ ಪಾತ್ರ ವಹಿಸಿದೆ, ಅದನ್ನು ಧಾತು ಅಂತ ಅನ್ಬೇಕು. ವಸ್ತುತಃ ನಮ್ಮ ಈ ಶರೀರಕ್ಕೇನೆ ಧಾತು ಅಂತ ಹೇಳಿದ್ದನು ಶಾಸ್ತ್ರದಲ್ಲಿ ಕಂಡು ಬಂದಿದೆ.
ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 3ನೇ ಪಾದದ 30ನೇ ಸೂತ್ರ, ಯಾವದಾತ್ಮಭಾವಿತ್ವಾಚ್ಚ ಯಾವದಾತ್ಮಭಾವಿತ್ವಾಚ್ಚ ನ ದೋಷ ತದ್ದರ್ಶನಾತ್ ಅಂತ ಸೂತ್ರ. ಅಲ್ಲಿ ನಿತ್ಯೋ ಜೀವೋ ಅನಿತ್ಯ ಸಸ್ಯ ಧಾತವಃ ಅಂತ ಒಂದು ಅಗ್ನಿವೇಶ್ಯ ಶ್ರುತಿಯನ್ನು ಉದ್ಧರಿಸಿದ್ದಾರೆ. ಜೀವನಿತ್ಯ, ಅವನ ಧಾತುಗಳು ಅಂದರೆ ಶರೀರಗಳು ನಿತ್ಯ ಅಂತ ಅಲ್ಲಿ ವ್ಯಾಖ್ಯಾನ ಕೂಡ ಇದೆ. ಭಾಷ್ಯದ ದೀಪಿಕಾದಲ್ಲಿ, ಭಾಷ್ಯದ ವ್ಯಾಖ್ಯಾನದಲ್ಲಿ ಹಾಗೆ ಅರ್ಥ ಇದೆ. ಜೀವೋ ನಿತ್ಯೋ ಧಾತುರಸ್ಯತ್ವ ನಿತ್ಯ ಅಂತ ಮಹಾಭಾರತದ ಮಾತು, ಸ್ವರ್ಗಾರೋಹಣ ಪರ್ವದ 5ನೇ ಅಧ್ಯಾಯದಲ್ಲಿ 63ನೇ ಶ್ಲೋಕ. ಜೀವನಿತ್ಯ, ಅವನಿಗೆ ಬಂದಿರುವಂಥ ಈ ಧಾತು, ಶರೀರ ಮಾತ್ರ ಅನಿತ್ಯ ಅಂತ ಉಲ್ಲೇಖನೂ ಇದೆ. ಅದರಿಂದ ಧಾತು ಅಂದ್ರೆ ಶರೀರನೇ. ಆ ಶರೀರವೆಂಬ ಧಾತುವಿಗೆ ಕಾರಣವಾದದ್ದು 3: ಸತ್ವ, ರಜಸ್ಸು, ತಮಸ್ಸು, ಮತ್ತೆ ವಾತ, ಪಿತ್ತ, ಕಫ ಅಂತ. ಹೀಗೆ ಧಾತು ಎಂಬ ಶಬ್ದದಿಂದ ಶರೀರವನ್ನು, ಅದರ ಗುಣಗಳಾದ ವಾತಾದಿತ್ರಯವನ್ನ ಮತ್ತೆ ಸತ್ವಾದಿತ್ರಯವನ್ನ ನಾವು ಅನುಸಂಧಾನ ಮಾಡಬಹುದು ಅಂತ ಕಾಣಿಸ್ತದೆ. ಅದಕ್ಕಾಗಿ ಅದನ್ನು ನೆನಪು ಮಾಡಿಕೊಂಡು ಹೇಳಿದೆ. ಇಂಥ ಶರೀರವನ್ನ ತಾನು ಅಂತ ತಿಳ್ಕೊಂಡಿರ್ತಾರೆ ಮೂರ್ಖರು. ನಮ್ಮನ್ನು ಯಾವುದೋ ಒಂದು ಕಾಲಕ್ಕೆ ಬಿಟ್ಟು ಹೋಗುವಂಥ, ವಿಶ್ವಾಸಕ್ಕೆ ಪಾತ್ರರಲ್ಲದಂಥ ಈ ಹೆಂಡತಿ ಮೊದಲಾದವ್ರನ್ನ, ಗಂಡ ಹೆಂಡತಿ ಮೊದಲಾದವರನ್ನ ಇವರು ನಮ್ಮವರು ಅಂತ ನಂಬುತ್ತಾರೆ ಅಂಥ ಮೂರ್ಖರು. ಭೌಮ ಇಜ್ಜಧೀಹಿ, ಕಲ್ಲು ಮಣ್ಣು ಲೋಹದಿಂದ ಆಗಿರುವಂಥ ವಿಗ್ರಹಗಳನ್ನೇ ದೇವರು ಅಂತ ನಂಬುತ್ತಾರೆ ಕೆಲವರು. ಅವರು ಎಲ್ಲ ಮೂರ್ಖರೇ. ತುಂಬ ಸುಂದರವಾದಂಥ ಮಾತಿದು. ಯಾವತ್ತೂ ನಾವು ಕಲ್ಲನ್ನೇ ದೇವರು ಅಂತ ಪೂಜೆ ಮಾಡುವವರಲ್ಲ. ಕಲ್ಲಿನಲ್ಲಿ, ಲೋಹದಲ್ಲಿ, ಕಟ್ಟಿಗೆಯಲ್ಲಿ ದೇವರು ಅಂತ ತಿಳ್ಕೊಳ್ತೇವೆ ಅಷ್ಟೆ. ಹರಿಯುವ ನೀರೇ ತೀರ್ಥ ಯಾವತ್ತೂ ಅಲ್ಲ, ಹರಿಯುವ ನೀರಿನಲ್ಲಿ ತೀರ್ಥ. ಖಂಡಿತವಾಗಿಯೂ ಹರಿಯುವ ನೀರೇ ತೀರ್ಥ ಅಲ್ಲ. ಯತ್ ತೀರ್ಥ ಬುದ್ಧಿ ಸಲಿಲೇ ನ ಕರಿಹಿಚಿತ. ಆದರೆ ತೀರ್ಥ ಅಂತ ಯಾರನ್ನು ಭಾವಿಸಬೇಕು? ಜ್ಞಾನಿಗಳನ್ನೇ ತೀರ್ಥ ಅಂತ ಭಾವಿಸಬೇಕು. ಅವರೇ ತೀರಯಂತಿ, ನಮ್ಮನ್ನು ಈ ಸಂಸಾರದಿಂದ ದಾಟಿಸುವಂಥವರು ಅವರೇ. ಅವರನ್ನು ಬಿಟ್ಟು ಬೇರೆ ಯಾರೂ ಅಲ್ಲ. ಆದರೆ ಈ ಮೂರ್ಖರಾದವರಿಗೆ ಅಂಥ ಜ್ಞಾನಿಗಳ ಬಗ್ಗೆ ತೀರ್ಥರು ಅನ್ನುವ ಭಾವನೆ, ಗೌರವ ಇರೋದಿಲ್ಲ. ಯಾವುದೋ ನದಿ, ಬಾವಿ ಮೊದಲಾದವುಗಳನ್ನೇ ತೀರ್ಥ ಅಂತ ಭಾವಿಸ್ತಾರೆ ಅವರು. ಮಹಾಭಾರತದಲ್ಲಿ ಅಂತ ಮಾತೊಂದು ಬಂದಿದೆ. ದ್ವಿವಿಧಂ ತೀರ್ಥಮಿತ್ಯಾಹು ಸ್ಥಾವರಂ ಜಂಗಮಂ ತಥಾ ಸ್ಥಾವರಾತ್ ಜಂಗಮಂ ತೀರ್ಥಂ ತಥೋ ಜ್ಞಾನ ಪರಿಗ್ರಹ ಅಂತ. ತೀರ್ಥ 2 ಥರ. ಒಂದು ಸ್ಥಾವರ ತೀರ್ಥ, ಅದೇ ನದಿ, ಸರೋವರ ಮೊದಲಾದದ್ದು. ಮತ್ತೆ ಜಂಗಮ ತೀರ್ಥ, ಅದೇ ಜ್ಞಾನಿಗಳು. ಆ ಸ್ಥಾವರ ತೀರ್ಥಕ್ಕಿಂತ ಜಂಗಮ ತೀರ್ಥ ಅಂತ ಅನ್ನೋದು ಶ್ರೇಷ್ಠ. ಯಾಕೆಂದ್ರೆ ಜಂಗಮ ತೀರ್ಥರ ಸೇವೆಯಿಂದ ನಾವು ಜ್ಞಾನವನ್ನು ಪಡ್ಕೋತೇವೆ. ಕರ್ಮಣಾಪಿ ವಿಶುದ್ಧಸ್ಯ ಪುರುಷಸ್ಯೇಹ ಭಾರತ ಹೃದಯೇ ಸರ್ವತೀರ್ಥಾನಿ ತೀರ್ಥಭೂತ ಸ ಉಚ್ಯತೆ. ಯಾರು ತನ್ನ ಕರ್ಮದಲ್ಲಿ ಆಸಕ್ತನಾಗಿರ್ತಾನೆ, ನಿಷ್ಕಾಮ ಕರ್ಮ ಮಾಡ್ತಾ ಇರ್ತಾನೆ, ಅವನ ಹೃದಯದಲ್ಲಿ ಎಲ್ಲ ತೀರ್ಥಗಳು ಇರ್ತವೆ. ಗುರುತೀರ್ಥಂ ಪರಂ ಜ್ಞಾನಂ ಅತಸ್ತೀರ್ಥಂ ನ ವಿದ್ಯತೆ. ಗುರು ಅನ್ನೋದೇ ದೊಡ್ಡ ತೀರ್ಥ. ಹೀಗೆ ಆ ಗುರುವೆಂಬ ತೀರ್ಥವನ್ನು ಆಧರಿಸದೆ ನೀರನ್ನೇ ತೀರ್ಥ ಅಂತ ಯಾರು ತಿಳ್ಕೊತಿರ್ತಾನೆ, ಅವನನ್ನ ಗೋಖರ ಅಂತ ಅನ್ಬೇಕಂತೆ. ಮನುಷ್ಯರಲ್ಲಿ ನಾಯಿಯನ್ನೇ ತಿನ್ನುವಂತಹ ನೀಚರು ಬಹಳ ನೀಚರು. ಅವರನ್ನೇ ಶಪಚರು ಅಂತ ಕರೀತಾರೆ. ಬೇರೆ ಯಾವ ಮಾಂಸವನ್ನಾದರೂ ತಿನ್ನಬಹುದು, ಆದರೆ ನಾಯಿ ಮಾಂಸವನ್ನು ಮಾತ್ರ ತಿನ್ನಬಾರದು. ಅವನು ಬಹಳ ನೀಚ. ಹಾಗೆ ಪಶುಗಳಲ್ಲಿ ಎಲುಬನ್ನೂ ತಿನ್ನುವ, ಎಲುಬನ್ನೂ ಚೀಪುವ, ಅದನ್ನೂ ಬಿಡದ ಕತ್ತೆಗೊರವ ಅಂತ ಒಂದು ಪ್ರಾಣಿ, ಅದನ್ನೇ ಗೋಖರ ಅಂತ ಇಲ್ಲಿ ಹೇಳಿದ್ದಾರೆ. ಅದು ಬಹಳ ನೀಚ ಅಂತ. ಈ ನಾವು ಮೇಲೆ ಏನು ದುರ್ಗುಣಗಳನ್ನು ಹೇಳಿದ್ವಿ, ಅಂಥವರನ್ನ ಕತ್ತೆಗೊರವನಿಗೆ ಸಮಾನ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಂಥದೆಲ್ಲ ತಪ್ಪು ತಿಳುವಳಿಕೆ ಹೋಗಬೇಕಾದ್ರೆ
ಜ್ಞಾನಿಗಳ ಸಹವಾಸದಿಂದ ಹೋಗಬೇಕು. ದ್ವಿಪದೇಶು ನೀಚತ್ವೇ ಶ್ವಚಂಡಾಲ ಚರ್ಮಾವಧಿತಯ ಚತುಷ್ಪಾದೇಶು ನೀಚತ್ವೇ ಗೋಖರ ಚರ್ಮಾವಧಿತಯ ಚ ಉಕ್ತಃ. ವಿಷ್ಣುತೀರ್ಥರ ವಾಕ್ಯ. ಶ್ವ ವಿಡ್ವಹೋ ವರಾಹೋಷ್ಟ್ರ ಖರೈಃ ಸ ತುಲ್ಯ ಪುರುಷಃ ಪಶುಃ. ನಾಯಿ ಮತ್ತೆ ವರಾಹ, ಹಂದಿ, ಒಂಟೆ ಇಂಥ ನೀಚ ಪ್ರಾಣಿಗಳಿಗೆ ಆ ಮನುಷ್ಯ ಸಮಾನನಾಗ್ತಾನೆ ಅಂತ ಅದರ ಅರ್ಥ. ಹೀಗೆ ತೀರ್ಥ ಅಂದರೆ ಕೇವಲ ನೀರಿನ ಹರಿವೇ ತೀರ್ಥ ಅಲ್ಲ. ದೇವರು ಅಂದರೆ ಕಲ್ಲು ಕಟ್ಟಿಗೆ ಲೋಹದ ವಿಗ್ರಹಗಳೇ ದೇವರಲ್ಲ. ಆ ವಿಗ್ರಹದ ಒಳಗೆ ದೇವರು, ತೀರ್ಥದೊಳಗೆ ದೇವ. ಇಲ್ಲಿ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಈ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ಉಪದೇಶ ಮಾಡಿ ತಾವೇ ಮಿಥ್ಯಾಜ್ಞಾನವೆಂಬ ಮನಸ್ಸಿನ ಕೊಳೆಯನ್ನು ತೊಳೆಯದೆ ಭಾಗವತೋತ್ತಮರನ್ನು ನಮಗೆ ಉಪದೇಶ ಮಾಡಲು ದೊರಕಿಸಿಕೊಡ್ತಾರೆ ಅಂತ ಬರೆದಿದ್ದಾರೆ ನೋಡಿ. 25ನೇ ಪುಟ ಅದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ವಿಷಯ. ತಸ್ಮಾತ್ ತೀರ್ಥಾನಿ ದೇವಾಶ್ಚ ನಿತ್ಯಂ ವಿದ್ವತ್ಸು ಸಂಸ್ಥಿತಾ. ಒಂದು ಶ್ಲೋಕ. ಎಲ್ಲ ತೀರ್ಥಗಳು ಮತ್ತು ಎಲ್ಲ ದೇವತೆಗಳು ಕೂಡ ವಿದ್ವತ್ಸು, ಜ್ಞಾನಿಗಳಲ್ಲಿ, ನಮ್ಮ ಗುರುಗಳಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ ಇದು ಒಂದು ಶ್ಲೋಕ. ಮತ್ತೆ ಇನ್ನೊಂದು ಶ್ಲೋಕ. ಉತ್ತಮ ಅಪಿ ದೇವೇಶಾ ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯೇ ಸಂಪ್ರಯೋಚ್ಯಂತೆ ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವಾ ಸ್ವಯಂ ಪೂಜಾಂ ಗೃಹಂತ್ಯ ಅನುಪಮಾಂ ಸದಾ ಅಂತ ಅದರ ಅನುವಾದ ಇದೆ ಈ ಕೊನೆಯ ಪ್ಯಾರಾಗ್ರಾಫ್. ವಾಸ್ತವಿಕವಾಗಿ ದೇವತೆಗಳೆಲ್ಲರೂ ಕೂಡ, ವಿಷ್ಣು ಸಮೇತರಾದ ದೇವತೆಗಳೆಲ್ಲರೂ ಕೂಡ ಈ ಜ್ಞಾನಿಗಳಾದ ಗುರುಗಳಿಗಿಂತ ಉತ್ತಮರೇ. ಆದರೆ ಅವರು ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ತಾವಾಗೇ ನಮ್ಮ ಬಳಿಗೆ ಬರೋದಿಲ್ಲ. ಆ ಲೆವೆಲ್ಗೆ ನಾವಿನ್ನೂ ಹೋಗಿಲ್ಲ. ನಮಗೂ ಆ ದೇವರಿಗೂ ನಡುವೆ ಈ ಜ್ಞಾನಿಗಳಾದಂಥ ಗುರುಗಳಿರ್ತಾರೆ. ಅವರು ದೇವರಿಗಿಂತ ಕಡಿಮೆಯವರು, ನಮಗಿಂತ ಶ್ರೇಷ್ಠರು. ಇವರನ್ನು ನೀವು ಪೂಜೆ ಮಾಡಿಕೊಂಡಿರಿ ಅಂತ ನಮಗೆ ಕೊಟ್ಟಿದ್ದಾರೆ ಜ್ಞಾನಿಗಳನ್ನು, ಚಲಪ್ರತಿಮಾಗಳು. ಅವುಗಳಲ್ಲಿ ತಾವಿದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ತೇಷು ಸ್ಥಿತ್ವ ಸ್ವಯಂ ಪೂಜಾಂ ಗೃಹಂತಿ ಅನುಪಮಾಂಸದ ಪರೋಕ್ಷತ್ವ ಪ್ರಿಯಾಯತಃ. ಯಾಕೆಂದರೆ ದೇವತೆಗಳು ಮೇಲ್ಮೇಲೆ ಹೋದಂತೆ ವಿಷ್ಣುವಿನವರೆಗೆ ಅವರು ಹೆಚ್ಚು ಪರೋಕ್ಷ ಪ್ರಿಯರು. ತಮ್ಮನ್ನು ತಾವೆಂದು ತೋರಿಸ್ಕೊಳ್ಳೋದಿಲ್ಲ. ಕೆಳಗೆ ಬಂದಂತೆ ಅವರು ಸುಲಭವಾಗಿ ನಮಗೆ ಗ್ರಾಹ್ಯರಾಗ್ತಾರೆ, ಗೋಚರರಾಗ್ತಾರೆ. ಹೀಗೆ ಅವರು ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಉಪನಿಷತ್ತು ಕೂಡ ಹೇಳುವಂತೆ ಪ್ರತ್ಯಕ್ಷರಾಗುವುದನ್ನು, ಪ್ರತ್ಯಕ್ಷ ನಿದರ್ಶನಗಳನ್ನು ತೋರಿಸುವುದನ್ನು ಅವರು ಬಯಸೋದಿಲ್ಲ. ಕಣ್ಮರೆಯಾಗಿರ್ಲಿಕ್ಕೆ ಬಯಸ್ತಾರೆ, ಸಾಧಕನ ಸಾಧನೆಯನ್ನು ಅನುಲಕ್ಷಿಸಿ. ಹೀಗೆ ಗುರುಗಳನ್ನು ನಮಗೆ ಕಳಿಸಿಕೊಡ್ತಾರೆ. ಅವರ ಮೂಲಕ ನಾವು ಜ್ಞಾನ ಕೊಡ್ತಾರೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಸ್ವಯಂ ವಿಭು ಅಂತ. ಎಲ್ಲ ಪ್ರಾಜ್ಞರು ಕೂಡ, ಜ್ಞಾನಿಗಳು ಕೂಡ ಹರಿಯ ಪ್ರತಿಮೆಗಳು. ಅಲ್ಲಿ ಕೇಶವ ಇದ್ದು ನಮಗೆ ಜ್ಞಾನ ಕೊಡ್ತಾನೆ ಅಂತ ಬಂದಿರುವ ವಿಷಯ. ಭಾಗವತದಲ್ಲಿ ಬಂದಂತಹ ಈ ಶ್ಲೋಕವನ್ನು ವಿಷ್ಣು ತೀರ್ಥರು ಹೇಳಿದ್ದಾರೆ. ನಹಿ ಅಮ್ಮಯ್ಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂ ಚುರುಕಾಲೇನ ದರ್ಶನಾದೇವ ಸಾಧವ. ನೀರಿನ ಹರಿವಿನ ರೂಪದ ತೀರ್ಥಗಳು, ಕಟ್ಟಿಗೆ, ಕಲ್ಲು, ಶಿಲೆಗಳ ರೂಪದ ವಿಗ್ರಹಗಳು ಇವ್ಯಾವು ತೀರ್ಥಗಳೂ ಅಲ್ಲ, ದೇವರೂ ಅಲ್ಲ. ಅವುಗಳಿಂದ ಸಿಗುವ ಫಲ ಬಹಳ ಅಲ್ಪ. ಅಂತಃಕರಣ, ದೇಹ, ಮನಸ್ಸು, ವ್ಯಕ್ತಿತ್ವ ಶುದ್ಧ ಆಗಬೇಕು ಅಂತಹ ತೀರ್ಥಗಳ ದೇವರ ದರ್ಶನದಿಂದ. ಮುಂದೆ ಜ್ಞಾನ ಬರಬೇಕಷ್ಟೆ. ಜ್ಞಾನ ಬರಲಿಕ್ಕೆ ಬೇರೆಯದೇ ಆದ ಪ್ರಯತ್ನ ಬೇಕು. ಅದು ಶ್ರವಣ ಮನನ ಧ್ಯಾನಗಳಿಂದ ಆಗೋದು. ಸಾಧವ, ಸಜ್ಜನರು, ಗುರುಗಳು, ದರ್ಶನಾದೇವ, ಅವ್ರ ಕಣ್ಣಿಗೆ ನಾವು ಬಿದ್ದರೆ, ನಮ್ಮ ಕಣ್ಣಿಗೆ ಅವರು ಬಿದ್ದರೆ, ಅವರು ನಮ್ಮನ್ನೇನು ಪವಿತ್ರನಾಗಿ ಮಾಡ್ತಾರಲ್ಲ, ಏನು ಪಾವಿತ್ರ್ಯ ಕೊಡ್ತಾರಲ್ಲ, ಆ ಪಾವಿತ್ರ್ಯ ಅನ್ನೋದು ಬಹಳ ದೀರ್ಘಕಾಲದ ಪಾವಿತ್ರ್ಯ.
ಅಷ್ಟು ಉಪಯುಕ್ತ ಆಗುವ ಪಾವಿತ್ರ್ಯವನ್ನು ನಮಗವರು ಕೊಡ್ತಾರೆ. ಮತ್ತೆ ದರ್ಶನಾದೇವ ಅಂದರೆ ನಾವು ಅವರನ್ನು ನೋಡುವುದು, ಅವರು ನಮ್ಮನ್ನು ನೋಡುವುದು ಅಂತ ಒಂದು ಅರ್ಥ, ಸಾಮಾನ್ಯವಾದ ಅರ್ಥ ಇದು. ದರ್ಶನ ಅಂದರೆ ದೃಷ್ಟಿಕೋನ, ತಾತ್ವಿಕ ದೃಷ್ಟಿಕೋನ ಅಂತ ಅರ್ಥ. ಗುರುಗಳಿಂದ ನಮಗೆ ಸಿಗುವ ತಾತ್ವಿಕ ದೃಷ್ಟಿಕೋನ, ಶಾಸ್ತ್ರೋಪದೇಶ ಏನಿದೆ ಅದರ ಮೂಲಕ ನಮ್ಮನ್ನು ಮುಕ್ತಿಗೆ ಕರ್ಕೊಂಡು ಹೋಗುವ ತನಕವೂ ಅವರು ಕೈ ಬಿಡೋದಿಲ್ಲ, ನಮಗೆ ಅಂಥ ಭಾವಿತ್ವವನ್ನು ಕೊಟ್ಟಿರ್ತಾರೆ ಅಂತ ಅರ್ಥ. ಯಾವತ್ತು ನೀರನ್ನೇ ತೀರ್ಥ ಅಂತನೂ ಕಲ್ಲನ್ನು ದೇವತೆ ಅಂತನೂ ಪೂಜೆ ಮಾಡಿದರೆ ಅದೆಲ್ಲ ವ್ಯರ್ಥ. ಅತಾತ್ವಿಕಂ ಅಯೋಗ್ಯಂ ಚ ನೋಪಾಸೀತ ಕದಾಚನ. ಛಾಂದೋಗ್ಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಸುಳ್ಳನ್ನು ಮತ್ತೆ ಅಚೇತನವನ್ನು, ಅಯೋಗ್ಯವಾದ ವ್ಯಕ್ತಿಯನ್ನು ಯಾವತ್ತೂ ಪೂಜೆ ಮಾಡಬಾರ್ದು. ವ್ಯಕ್ತಿಯನ್ನು ಪೂಜೆ ಮಾಡುವುದಾದ್ರೆ ಯೋಗ್ಯವಾದ್ದನ್ನೇ ಪೂಜೆ ಮಾಡಬೇಕು. ಸುಳ್ಳನ್ನು, ಅತಾತ್ವಿಕವಾದ ಸಂಗತಿಯನ್ನು ಯಾವತ್ತೂ ವ್ಯಕ್ತಿಯನ್ನ, ವಸ್ತುವನ್ನು ಪೂಜೆ ಮಾಡಬಾರದು. ಹೀಗೆ ಎಲ್ಲ ಕ್ರಿಯೆಗಳನ್ನು ಕೂಡ ಶ್ರವಣ, ಮನನ, ಧ್ಯಾನ ಮೊದಲಾದ ಜ್ಞಾನ ಕಾರ್ಯಗಳು, ಜ್ಞಾನ ಯಜ್ಞಗಳು, ದ್ರವ್ಯ ಯಜ್ಞ, ನಾವು ಮಾಡುವಂಥ ಕ್ರಿಯೆಗಳು, ಇವೆಲ್ಲವನ್ನು ಕೂಡ ಗುರುವಿನ ಮಾರ್ಗದರ್ಶನದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಈ 18ನೆಯ ಬಿಂಬೋಪಾಸಕ ಗುರು ಪ್ರಕರಣ ಅಂತ ಆ ಪ್ರಕರಣ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.